ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಗುರು ಜಗನ್ನಾಥದಾಸರು. ಉಪನ್ಯಾಸ ಮಾಲಿಕೆ ವಿಭಾಗ 93. ಗುರು ಜಗನ್ನಾಥದಾಸರು ತಮ್ಮ ತಂದೆಯ ವಿಯೋಗದ ಸಂದರ್ಭದಲ್ಲಿ ಆ ಎಲ್ಲ ಸಾಂಗೋಪಾಂಗವಾಗಿ ಕಾರ್ಯಕ್ರಮಗಳೆಲ್ಲ ಆದಮೇಲೆ ಅವರ ಆತ್ಮೀಯರು ಮತ್ತೊಬ್ಬರು ಬಂದು, ನಿಮಗೆ ತಂದೆಯ ವಿಯೋಗ ಆಯಿತು, ಪಾಪ ಭಾಳ ನೋವಾಗಿರ್ತದೆ ಅಂತ ಹೇಳ್ತಾ ಇದ್ದರೆ, ಆಗ ಅವರು ಹೇಳ್ತಾ ಇದ್ರಂತೆ ಭಾಳಷ್ಟು ಸಾಲ ಜಗನ್ನಾಥದಾಸರ ಪದ್ಯವನ್ನು, ಆ ಭಾಮಿನಿ ಷಟ್ಪದಿಯನ್ನು. ತಪ್ತಲೋಘವು ನೊಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪದು. ಕೆಬ್ಬಣ ಇರ್ತದಲ್ಲ, ಕೆಬ್ಬಣ ಬೆಂಕಿಯಲ್ಲಿ ಇಟ್ಟು ಕೂಡಲೇ ಏನಾಗ್ತದೆ, ಕೆಂಪಗೆ ಕಾಣಿಸ್ತದೆ. ಅಂದರೆ ಈಗ ನಾನಿದ್ದೀನಿ ಅಥವಾ ತಂದೆ ಮಗ ಇರ್ತಾರೆ, ತಂದೆ ಮಗನಲ್ಲಿ ಆ ಕೆಬ್ಬಣದಲ್ಲಿ ಅದನ್ನು ಕಾಸಿದ ಕೂಡಲೇ ಏನಾಗ್ತದೆ, ಕೆಂಪಗಾಗ್ತದೆ. ಅಂದರೆ ಅದರಲ್ಲಿ ಬೆಂಕಿ ಬಂದು ಸೇರ್ತದೆ, ಕೆಬ್ಬಣದಲ್ಲಿ ಬೆಂಕಿ ಸೇರ್ತದೆ. ಬೆಂಕಿ ಇರೋವರೆಗೆ ಕೆಬ್ಬಣ ಹೇಗೆ ಕಾಣಿಸ್ತದೆ, ಕೆಂಪಗೆ ಕಾಣಿಸ್ತದೆ. ಕೆಂಪು ಎನ್ನುವುದನ್ನು ನಮ್ಮ ಪ್ರಾಚೀನ ಭಾರತೀಯರ ಸಂಸ್ಕೃತಿಯ ಪ್ರಕಾರ, ಸಂಪ್ರದಾಯದ ಪ್ರಕಾರ ಪ್ರೇಮಕ್ಕೆ ಚಿಹ್ನವನ್ನಾಗಿ, ಅನುರಾಗ, ಪ್ರೀತಿ, ಪ್ರೇಮ, ಇದಕ್ಕೆ. ಕಪ್ಪು ಯಾವಾಗಲೂ ದೋಷಕ್ಕೆ ಚಿಹ್ನ, ಬಿಳುಪು ಎನ್ನುವುದು ಅದು ಸ್ವಚ್ಛತೆಗೆ ಚಿಹ್ನ, ಕಾವಿ ಎನ್ನುವುದು ವೈರಾಗ್ಯಕ್ಕೆ ಚಿಹ್ನ. ಅದರಂತೆ ಕೆಂಪು ಇರೋದೇನದಲ್ಲ, ಆ ಕೆಂಪು ಬಣ್ಣವನ್ನು ಪ್ರೀತಿ ಪ್ರೇಮಗಳಿಗೆ ಚಿಹ್ನವನ್ನಾಗಿ, ಇದು ಕಾವ್ಯ ಪರಂಪರೆಯಲ್ಲಿ ಅದೇ ಶಾಸ್ತ್ರಕಾರರು ಇದನ್ನೇ ಹೇಳ್ತಾರೆ, ಕಾವ್ಯಕಾರರು ಕೂಡ ಇದನ್ನು ಹೇಳ್ತಾರೆ. ಅವಳ ಹೃದಯ ಬಹಳ ಕೆಂಪಾಗಿದೆ ಅಂದರೆ ಪ್ರೇಮಪೂರ್ಣವಾಗಿದೆ ಅಂತ ಅರ್ಥ. ಸೊ ಬೆಂಕಿ ಬಂದು ಕೆಬ್ಬಣದಲ್ಲಿ ಸೇರಿಕೊಂಡು ಕೂಡಲೇ ಅದೇನಾಗ್ತದೆ, ಕೆಂಪಗೆ ಕಾಣಿಸ್ತದೆ. ಹಾಗೆ ಜೀವರಿದ್ದಾರಲ್ಲ, ತಂದೆ ಮಗ, ಗಂಡ ಹೆಂಡತಿ, ಇವರೆಲ್ಲ ಕೂಡ ಪ್ರೇಮಪೂರ್ಣರಾಗಿರ್ತಾರೆ. ಯಾರ ಮೇಲೆ? ಹೆಂಡತಿ ಗಂಡನ ಮೇಲೆ ಪ್ರೇಮಪೂರ್ಣರಾಗಿರ್ತಾಳೆ, ತಂದೆ ಮಗನ ಮೇಲೆ, ಮಗ ತಂದೆಯ ಮೇಲೆ, ತಂದೆ ಮಗ ಅಮ್ಮನ ಮೇಲೆ, ಅಮ್ಮ ಮಗನ ಮೇಲೆ, ಮಕ್ಕಳಿಗೆ ಇದು ಸಹಜ, ಇದೆ ಆಟೋಮೆಟಿಕ್ ಆಗಿರ್ತದೆ. ಇದು ಯಾರಿಂದ? ಹಾಗೆಯೇ ಕೆಬ್ಬಣ ಕೆಂಪಗೆ ಕಾಣಿಸ್ತದೆ. ಕೆಂಪಗೆ ಕಾಣಿಸ್ತಕ್ಕೆ ಕಾರಣ ಏನು? ಒಳಗಿರ್ತಕ್ಕಂಥ ಅಗ್ನಿ ಕಾರಣ. ಅಗ್ನಿಯ ಸಂಸ್ಕಾರ ಆಗಿದೆ. ಅಗ್ನಿ ಇರೋಣದಿಂದ ಕೆಬ್ಬಣ, ಕಪ್ಪಾದ ಕೆಬ್ಬಣ ಕೆಂಪಗೆ ಕಾಣಿಸ್ತದೆ. ಹಾಗೆ ಈ ಜೀವಿ ಏನಿದ್ದಾರಲ್ಲ, ತಂದೆ ಮಗ ತಾಯಿ, ಇವರೆಲ್ಲ ಕೂಡ ಒಬ್ಬರ ಮೇಲೆ ಒಬ್ಬರು ಪ್ರೇಮ ಮಾಡ್ಕೋತಾ ಇದ್ದಾರಲ್ಲ, ಈ ಪ್ರೇಮಕ್ಕೆ ಯಾರು ಕಾರಣ ಅಂದರೆ ಅಗ್ನಿಯಂತೆ ಇರತಕ್ಕಂಥ ಆ ಪರಬ್ರಹ್ಮ. ಏನು ಜಗನ್ನಾಥದಾಸರ ಹೋಲಿಕೆ, ಆ ಉಪಮಾನ ಅಸದೃಶ್ಯವಾಗಿರತಕ್ಕಂಥದ್ದು. ಅಗ್ನಿ ಕೆಬ್ಬಣದಲ್ಲಿ ಇರ್ತಾರೆ, ಕೆಬ್ಬಣವನ್ನು ಶುದ್ಧಿ ಮಾಡ್ತದೆ, ಕೆಬ್ಬಣಕ್ಕೆ ಕೆಂಪು ಕಲರ್ ತಂದು ಕೊಡ್ತೇವೆ ಹೊರತಾಗಿ ಅಗ್ನಿಗೆ ಏನೇನೇನೂ ಆಗುವುದಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ, ಕಾದ ಕಬ್ಬಿಣ ಹಿಡಿದು ಬಡೆಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಗ ವ್ಯಥೆ. ಕೆಬ್ಬಣ ಕಾದು ಕೂಡಲೇ ಆಗ ಅದನ್ನು ಅಕ್ಕಸಾಲಿಗ ಏನು ಮಾಡ್ತಾನೆ, ಅವನು ಕೆಬ್ಬಣ ಮಾಡೋನು, ಪದಾರ್ಥಗಳನ್ನ ಮಾಡುವವನು, ಇದರ ಮೇಲೆ ಇಟ್ಟು ದೊಡ್ಡ ಸುತ್ತಿಗೆಯಿಂದ ಆ ಕೆಬ್ಬಣವನ್ನು ಹೊಡಿತಾನೆ. ಹೊಡೆದಾಗ ಎಲ್ಲಿ ಆ ಶಬ್ದ ಪೆಟ್ಟು ಯಾತಕ್ಕೆ ಬೀಳುತ್ತದೆ ಅಂದರೆ ಅಗ್ನಿಗೆ ಬೀಳೋದಿಲ್ಲ, ಕೆಬ್ಬಣಕ್ಕೆ. ಯಾಕೆಂದರೆ ಡಿಸೈನ್ ಕಾಣಿಸೋದು ಕೆಬ್ಬಣದಲ್ಲೇ. ಬೆಂಕಿ ಏನಾಗುವುದಿಲ್ಲ, ಬೆಂಕಿಗೆ ಯಾವ ತರಹದ ಕೆಬ್ಬಣದ ಸುತ್ತಿಗೆ ಪೆಟ್ಟು ಬೀಳೋದಿಲ್ಲ, ಕೆಬ್ಬಣಕ್ಕೆ ಬೀಳ್ತದೆ. ಅದು ನಮ್ಮ ಅನುಭವ ಸಿದ್ಧ, ನಾವು ನೋಡ್ತಾ ಇದ್ದೀವಿ. ಆದ ಕಾರಣನೇ ಕೆಬ್ಬಣ ಏನಾಗ್ತದೆ, ಅದು ಸುತ್ತಿಗೆ ಆಗಬೇಕಾದ್ರೆ ಸುತ್ತಿಗೆ ಆಗ್ತದೆ, ಕುಡುಗೋಲು ಮಾಡಬೇಕಂದ್ರೆ ಕುಡುಗೋಲು ಮಾಡ್ತೀವಿ, ಮತ್ತೊಂದು ಮಾಡಬೇಕಂದ್ರೆ ಮತ್ತೊಂದು ಮಾಡ್ತೀವಿ. ಸೊ ಕೆಬ್ಬಣದಲ್ಲಿರ್ತಕ್ಕಂಥ ಬೆಂಕಿಗೆ ಯಾವ ವ್ಯಥೆಯೂ ಆಗದೇ ಇರುವ ರೀತಿಯಲ್ಲಿ ಭಗವಂತ ಜೀವಿಗಳೊಳಗೆ ಇರ್ತಾನೆ. ಅವನು ಇರೋದರಿಂದ ಜೀವಿಗಳು ಒಬ್ಬರನ್ನೊಬ್ಬರು ಪ್ರೇಮ ಮಾಡಿಕೊಂಬೋದು ಕಲಿತಾರೆ. ಕೆಬ್ಬಣ ಆಗುವಂತೆ ಪ್ರೇಮ ಎನ್ನುವ ಕೆಂಪುತನದಿಂದ ಹೃದಯ ಕೆಂಪಾಗಿ ಪ್ರೇಮದಿಂದ ಕೂಡಿಕೊಳ್ತಕ್ಕಂಥ ವ್ಯವಸ್ಥೆ ಆಗುತ್ತದೆ. ಅದೇ ಭಗವಂತ ಆ ಅಗ್ನಿ ಯಾವಾಗ ಆ ಕೆಬ್ಬಣದಿಂದ ಹೊರಗೆ ಬಂತು ಅಂತಂದುಕೊಳ್ಳೆ ಏನಾಗ್ತದೆ, ಮತ್ತೆ ಯಥಾ ಪ್ರಕಾರ ಕೆಬ್ಬಣವಾಗಿ ಕಪ್ಪಗಾಗಿ ಕಾಣಿಸ್ತದೆ. ಭಗವಂತ ಎಲ್ಲಿವರೆಗೆ ಜೀವಿಗಳಲ್ಲಿ ಒಳಗಿರ್ತಾನೆ, ಆಗ ಜೀವಿಗಳೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಪ್ರೇಮ ಮಾಡಿಕೊತಾ ಇರ್ತಾರೆ, ಒಬ್ಬರಲ್ಲಿ ಒಬ್ಬರು ಪ್ರೀತಿ ಬೆಳೆಸ್ಕೊಂಡಿರ್ತಾರೆ. ಯಾವಾಗ ಒಳಗಿರ್ತಕ್ಕಂಥ ಭಗವಂತ ಹೊರಟು ಹೋಗ್ತಾನೆ, ಆ ಪ್ರೀತಿ ತನ್ನಷ್ಟಾನೇ ಹೋಗ್ತದೆ. ಅಷ್ಟೇ. ಎಷ್ಟು ದಿವಸ ಇರ್ತದೆ ಅಂದರೆ
ಏನೋ ಕೆಲವರಿಗೆ ಬಹಳ ವ್ಯಾಮೋಹ ಬೆಳೆಸ್ಕೊಂಡಿರ್ತಾರೆ. ನಮ್ಮಂಥ ಅಜ್ಞಾನಿಗಳಿರ್ತೀವಲ್ಲ, ಅಲ್ಲಿ ಭಗವತ್ ತತ್ವವನ್ನು ಚಿಂತನೆ ಮಾಡಿದರೆ ವ್ಯಾಮೋಹಕ್ಕೆ ಒಳಗಾದವ್ರು ಏನು ಮಾಡ್ತಾರೆ ಅಂದರೆ, ಮಗ, ತಂದೆ, ಅಪ್ಪ, ಅಯ್ಯೋ ಅಪ್ಪ ಹೋದ, ಅಪ್ಪ ಹೋದ, ಅಪ್ಪ ಹೋದ ಅಂಥೇಳಿ ಬಹಳಷ್ಟು ದಿವಸಗಳ ಕಾಲ. ಆದರೆ ಒಂದು ಸತ್ಯ, ಹೋದಾಗೆ ಏನು ಅಳುತ್ತಾನೆ, ಆದರೆ ಅದು ತಿಂಗಳಾನಗಟ್ಟು ಹಾಗೆ ಹತ್ಕೋತಿರೋದಿಲ್ಲ. ಹತ್ಕೋತಿದ್ದರೆ ಜೀವನ ನಡೆಯೋದಿಲ್ಲ, ಜೀವಿಗಳ ವ್ಯವಸ್ಥೆನೇ ಆಗೋದಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ, ಎಲ್ಲಿ ತನಕ ಇದೆಲ್ಲ ಅಭಿಮಾನ ಅಂತಂದರೆ ಒಂದು ವ್ಯವಸ್ಥೆ ಇರ್ತದೆ. ಮಗನಿಗೆ ಅಂತ್ಯೇಷ್ಟಿ ಮಾಡುವವರೆಗೆ ಒಂದು ರೀತಿ ಅಭಿಮಾನ ಇರ್ತದೆ ತಂದೆಯ ಮೇಲೆ, ಆಮೇಲೆ ಮರ್ತೋಡ್ತಾ ಮರಿದೇ ಇದ್ದರೆ ಸಂಸಾರ ನಡೆಯೋದಿಲ್ಲ. ತನ್ನ ಹೆಂಡತಿ ತನ್ನ ಮಕ್ಕಳ ಮೇಲೆ ಏನು ಮಾಡಬೇಕು, ಹತ್ಕೋತ ಕೂತ್ಕೊಂಡ್ರೆ ಇಲ್ಲ, ಅದು ಭಗವಂತ ಹೋಗಿಸಿ ಬಿಡ್ತಾನೆ. ಯಾವಾಗ ಜೀವಿ ಸತ್ತು ಹೋದ, ಭಗವಂತ ಅಲ್ಲಿಂದ ಬಿಟ್ಟು ಹೋದ ಅಂದರೆ ಜೀವಿಯಲ್ಲಿರ್ತಕ್ಕಂಥ ಪ್ರೇಮ ಅದು ಸಹಜವಾಗಿ ನಾಶ ಆಗಿಬಿಡ್ತಾರೆ. ಆ ನಂತರದಲ್ಲಿ ಅವನಿಗೆ ಸಂಬಂಧಪಟ್ಟವರು, ಅವನ ಮೇಲೆ ಪ್ರೀತಿ ಮಾಡ್ತಕ್ಕಂಥವರಲ್ಲಿ ಕೂಡ ಭಗವಂತ, ಯಾಕೆ ಇಲ್ಲಿ ಭಗವಂತ ಹೋಗಿಬಿಟ್ಟ ಆದ ಕಾರಣ ಅವರಲ್ಲಿರುವ ಪ್ರೀತಿ ಕೂಡ ಕಮ್ಮಿ ಆಗಿಬಿಡ್ತದೆ. ಸೊ ಅನುರಾಗ ಇತ್ಯಾದಿಗಳಿಗೆ ನಾನು ನಮ್ಮಪ್ಪನನ್ನು ಪ್ರೀತಿ ಮಾಡ್ತಾ ಇದ್ದೆ, ಅದು ಶಾಸ್ತ್ರ ಹೇಳೋದಾದ ಕಾರಣ, ನನಗೆ ಜನ್ಮ ಕೊಟ್ಟ ತಂದೆ ಆದ ಕಾರಣ, ಸಾಧನ ಶೀಲವನ್ನು ಕೊಟ್ಟವರಾದ ಕಾರಣ, ಜ್ಞಾನವನ್ನು ಬೋಧನೆ ಮಾಡಿದವರಾದ ಕಾರಣ, ನನ್ನನ್ನು ರಕ್ಷಣೆ ಮಾಡಿಕೊತಾ ಬಂದವರಾದ ಕಾರಣ, ನನ್ನ ಕರ್ತವ್ಯ ರೂಪವಾದ ಅಂತ್ಯೇಷ್ಟಿ ಇತ್ಯಾದಿಗಳನ್ನು ಮಾಡಬೇಕು, ಅವರಿಗೆ ಶ್ರದ್ಧಾಂಜಲಿಯನ್ನು ಘಟಿಸಬೇಕಾಗಿದ್ದು ಮತ್ತು ಅವರಲ್ಲಿ ಕೃತಜ್ಞತೆಯನ್ನು ಸೂಚನೆ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ಅಂದರೆ ಆ ಭಗವಂತನ ಪರಮಾನುಗ್ರಹದಿಂದ ಆ ವ್ಯಾಮೋಹದಲ್ಲಿ ಯಾಕಂದರೆ ಅವರ ಸಾಧನೆ ಮುಗೀತು, ಅವರು ಹೊರಟೋದು. ಇನ್ನು ನಮ್ಮ ಸಾಧನೆ ಎಲ್ಲಿವರೆಗೆ ಇರ್ತದೋ ನಾವು ಅಲ್ಲಿವರೆಗೆ ಇರಬೇಕು ಅಂಥೇಳಿ ಇಂಥ ಉಪದೇಶ ಮಾಡ್ತಾ ಇದ್ರಂತೆ. ಎಷ್ಟು ಅದ್ಭುತವಾದ, ಅದನ್ನೇ ಜಗನ್ನಾಥದಾಸ ತಪ್ತ ಲೋಹವು ನೋಲ್ಪ ಜನನಿಗೆ ಸಪ್ತ ಜಿಕ್ಮನ ತೆರದಿ ತೋರ್ಪದು. ಕೆಂಪಗೆ ಕಾಣಿಸ್ತದೆ, ಯಾತ್ರಿಂದ ಕೆಂಪು ಕಾಣಿಸ್ತದೆ. ಅಲ್ಲಿ ಬೆಂಕಿ ಅದ, ಒಳಗಡೆ ಬೆಂಕಿ ಇರೋದರಿಂದ ಕಪ್ಪಾದ ಕೆಬ್ಬಣ ಕೆಂಪಗೆ ಕಾಣಿಸ್ತದೆ. ಬೆಂಕಿ ಹೊರಟೋಯ್ತಂದರೆ ಕಪ್ಪಾದ ಕೆಬ್ಬಣ ಮತ್ತೆ ಕಪ್ಪಾಗೆ ಉಳಿತದೆ. ಭಗವಂತ ಎಲ್ಲಿವರೆಗೆ ನಮ್ಮೊಳಗೆ ಇರ್ತಾನೋ ಅಲ್ಲಿವರೆಗೆ ಒಬ್ಬರಿಗೊಬ್ಬರು ಪ್ರೇಮ ಪ್ರೀತಿ ಅಲ್ಲ. ಪ್ರೇಮ ಅಂಬೋದು ಕೆಣಿನಲ್ಲ, ಕೆಂಪು ಕಲರ್ ಎಂಬುದು ಪ್ರೇಮ, ಅದು ಇರ್ತದೆ. ಅದು ಹೋಯಿತು ಅಂತಂದು ಭಗವಂತ ಬಿಟ್ಟು ಹೋದ ಅಂದರೆ ಯಾರಿಗಾರೋ ಪುರಂದರ ವಿಠಲ ಎಷ್ಟೊಂದು ಸ್ವಲ್ಪ ದಿವಸ ಇರ್ತಾರೆ, ಸ್ವಲ್ಪ ಸ್ಮರಣೆ ಇರ್ತಾರೆ, ಆಮೇಲೆ ಅದೇ ರೀತಿ ವಿಚಿತ್ರವಾದ ಪ್ರೇಮ ಅನುರಾಗಗಳು ಇರೋದಿಲ್ಲ. ಆ ಶ್ರಾದ್ದದ ದಿವಸ ಬೇಕಾದ್ರೆ ಅದು ಪುಣ್ಯಾತ್ಮನಾಗಿದ್ದರೆ, ಮಗ ಒಳ್ಳೆಯವನಾಗಿದ್ದರೆ, ಬಹಳ ಧರ್ಮಿಷ್ಠನಾಗಿದ್ದರೆ, ಶ್ರಾದ್ದದ ದಿವಸ ತನ್ನ ಬ್ರಾಹ್ಮಣರನ್ನೆಲ್ಲ ಕರೆಸಿ ತನ್ನ ತಂದೆಯನಿಗೆ ಕೃತಜ್ಞತಾ ರೂಪದಲ್ಲಿ ಭಗವದ್ ಆರಾಧನಾ ಎಂಬೋ ರೀತಿಯಿಂದ ಆ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ಲಿಕ್ಕಾಗಿ ಏನು ಮಾಡ್ತಾನೆ. ಆಗಬೇಕಾದ್ರೆ ನಮ್ಮ ತಂದೆಯವರಿಂತ ಅವ್ರು ಬಂದವರು ಹೇಳ್ಬೋದು, ಆಗ ತನ್ನ ಮಗ ಕೂಡ ನಮ್ಮ ತಂದೆಯವರು ಭಾಳ ದೊಡ್ಡವರಾಗಿದ್ದರು, ನನ್ನನ್ನು ಉದ್ಧಾರ ಮಾಡಿದರು ಅಂತ ಆಗ ಸ್ಮರಣ ಮಾಡ್ತಾನೆ. ಅಷ್ಟೇ ಹೊರತಾಗಿ ಪ್ರತಿ ಕ್ಷಣದಲ್ಲಿ ಕೂತ್ರೆ ನಿಂತರೆ ಭಗವಂತನನ್ನೇ ಹಾಗೆ ಸ್ಮರಣ ಮಾಡ್ತೀವೋ ಹಾಗೇನು ಮಾಡ್ತಾ ಕೂಡೋದಿಲ್ಲ. ಯಾಕಂದರೆ ಹಾಗೆ ಮಾಡ್ತಾ ಕೂತ್ರೆ ಸಂಸಾರನೇ ನಡೆಯೋದಿಲ್ಲ. ಭಗವಂತ ಆ ಬಂಧವನ್ನು ಕಳೀತಾನೆ, ಆ ಪ್ರೇಮವನ್ನು ತೆಗೆದು ಬಿಡ್ತಾನೆ. ಅವನು ಇದ್ರೇ ಪ್ರೀತಿ, ಅವನು ಬಿಟ್ಟು ಹೋದ ಅಂದರೆ ಎಲ್ಲ ಪ್ರೀತಿ ತನ್ನಷ್ಟಾನೇ ದೂರವಾಗಿ ಬಿಡ್ತದೆ. ಅದನ್ನು ಜಗನ್ನಾಥದಾಸ ಸಪ್ತವಾಹನ ನಿಖಿಲ ಜನರಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಕೊಂಡು. ಒಬ್ರಿಗೊಬ್ಬರು ನಾನು ಅವನಿಗೆ ಉಪಕಾರ ಮಾಡ್ತಾ ಇದ್ದೀನಿ, ನೀನು ಉಪಕಾರ ಇವರಿಗೊಂದು ಉಪಕಾರ ಹೊಂದುತ್ತಾ ಇದ್ದೀನಿ ಅಂತ ಅಂದ್ಕೊಂಡು ಒಬ್ಬರೊಬ್ಬರು ಆತ್ಮೀಯರಾಗಿ, ಹೆಂಡತಿಯಾಗಿ, ಗಂಡನಾಗಿ, ಮಗನಾಗಿ, ತಂದೆಯಾಗಿ ಒಬ್ಬರಿಗೊಬ್ಬರು ಸಂಬಂಧ ಬೆಳೆಸ್ಕೊಂಡು ಪ್ರೀತಿ ಬೆಳೆಸ್ಕೋತಾರೆ. ಆ ಪರಬ್ರಹ್ಮ ಬಿಟ್ಟ ಅಂದರೆ ಎಲ್ಲವೂ ತರಸ್ತಾನೆ ದೂರ ಆಗ್ತಾನೆ ಅಂತ ಅದ್ಭುತವಾದ ಚಿಂತನೆ ಕೊಡ್ತಾ ಇದ್ದಾರಂತೆ. ಆಗ ಮತ್ತು ಕೆಲವರು ಇದನ್ನು ಚಿಂತನೆ, ಇದು ಸಂದರ್ಭಕ್ಕೆ ಏನು ಸಂಬಂಧ ಇಲ್ಲ, ಇದು ಆದರೂ ಕೂಡ ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಕೆಲವರು ಆರೋಪಗಳು ಮಾಡ್ತಾ ಇರ್ತಾರೆ ಕಾಣ. ಮತ್ತು ಪುರಂದರದಾಸರು ಮಗ ಹೋದಾಗ ಹತ್ರ ಅಲ್ರಿ, ಮತ್ತು ವ್ಯಾಮೋಹ ಇದ್ದಿಲ್ವ, ಮತ್ತು ಪ್ರೀತಿ ಯಾಕೆ ಬೆಳೆಸಿದ್ರು ಅವರು? ನೀವು ಪುರಂದರದಾಸರು ಸಾಕ್ಷಾತ್ ನಾರದಾವತಾರಿಗಳು ಅಂತ ಹೇಳ್ತೀರಿ, ಅಂಥ ಪುರಂದರದಾಸರು ಮಗ ಹೋದಾಗ ಹತ್ತರು ಅಂತ ಹೇಳಿ, ಯಾಕಂದರೆ ಹತ್ತರು ಅನ್ನೋದಕ್ಕೆ ಅದು ಸಾಕ್ಷಿ ಅದ, ಹಾಡದ. ಇವತ್ತಿಗೂ ನಾವು ಕೇಳ್ತಾ ಇದ್ದೀವಿ ಅದನ್ನು. ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ ಗಿಳಿಯು ಪಂಜರದೊಳಿಲ್ಲ, ಇಷ್ಟು ಅದ್ಭುತವಾದ ಹಾಡೋದಲ್ವ. ಮತ್ತು ಈ ಹಾಡನ್ನು ಯಾಕೆ ಮಾಡಿದರು ಪುರಂದರದಾಸರು? ತಮ್ಮ ಮಗನ ದುಃಖವನ್ನು ತಾಳಲಾರದೆ, ಮಗನ ವಿಯೋಗವನ್ನು ತಾಳಲಾರದೆ ಮಾಡಿದ ಹಾಡಲ್ವ ಅಂದರೆ ತಕ್ಷಣದಲ್ಲಿ ಹೇಳ್ತಾರೆ ಜ್ಞಾನಿಗಳು, ಹೇಳ್ತಾರೆ ಇಲ್ಲ ಹಾಗೆ ಅಂದ್ಕೋಬೇಡ. ಪುರಂದರದಾಸರು ಮಗನ ವ್ಯಾಮೋಹದಲ್ಲಿ ಮಾಡಿದ ರಚನೆಯಲ್ಲ ಆ ಕೀರ್ತನೆ. ಮತ್ತೇನದು? ಅದು ಒಬ್ಬ ಸಾಧನ ಜೀವಿ
ತಮ್ಮ ಸಂಬಂಧದಿಂದ ದೂರ ಆದನಲ್ಲ ಎಂಬುವ ದುಃಖದಲ್ಲಿ ಹೇಳಿದ ಮಾತು. ಅಂದರೆ ಮಗನನ್ನು ಗುರು ಜಗನ್ನಾಥ ಪುರಂದರದಾಸರು ಹೇಗೆ ಬೆಳೆಸಿದ್ರು ಅಂತಂದರೆ ಅವ್ರ ಚರಣಗಳನ್ನು ನೋಡಬೇಕು. ಈ ಹಾಡು ಏನದಲ್ಲ, ಗಿಳಿಯು ಪಂಜರದೊಳೆ ಇಲ್ಲ ಎಂಬುದು ಒಬ್ಬ ತಂದೆಯಾದವನು ಮಗನನ್ನು ಹೇಗೆ ಬೆಳೆಸಬೇಕು ಎಂಬುದಕ್ಕೂ ಒಂದು ಎಕ್ಸಾಂಪಲ್ ಆಗಿದೆ. ಮತ್ತೊಂದು ಜ್ಞಾನಿಗಳು ಹೇಗಿರ್ತಾರೆ, ಮಗನ ಮೇಲೆ ಒಂದು ವ್ಯಾಮೋಹ ಬೆಳೆಸ್ಕೊಂಡಿದ್ರು, ಮಗನ ಮೇಲೆ ಪ್ರೀತಿ ಮಾಡ್ತಾಯಿದ್ರು ಅಂದರೆ ಎಂಥ ಮಗನ ಮೇಲೆ ಮಾಡ್ತಾರೆ, ಎಂಥ ಮಗನನ್ನು ತಾವು ಅಪೇಕ್ಷೆ ಮಾಡ್ತಾರೆ ಎಂಬುದನ್ನು ಕೂಡ ನಾವು ಕಾಣಬಹುದು. ಅದಕ್ಕೆ ಹೇಳ್ತಾರೆ ಪುರಂದರದಾಸರು ಮಾಡಿದ ಹಾಡನ್ನು ನೋಡ್ರಿ ಹೇಗದೆ. ಗಿಳಿಯು ಪಂಜರದೊಳಿಲ್ಲ, ಅವ್ರ ಒಬ್ಬ ಮಗ ಅವನು ಸತ್ತು ಹೋದ. ಸತ್ತಾಗ ಆ ಪಂಜರ ಏನದರ ದೇಹ, ಅದು ಪಂಚಭೌತಿಕವಾದ ಶರೀರನೇ ಪಂಜರ. ಅದರಲ್ಲಿ ಆ ಜೀವಿ ಎನ್ನುವ ಗಿಳಿ ವಾಸವಾಗಿತ್ತು, ಅದು ಎಗರಿ ಹೋಯಿತು. ಯಾಕ್ರಿ ಪುರಂದರದಾಸರೇ ನೀವು ಇಲ್ಲಪ್ಪ ನಾ ಏನು ಮಗ ಹೋದ ಅಂತೇಳಿ ಅಳ್ತಾ ಇಲ್ಲ, ಮತ್ತೇನದು ಅದು ಎಂಥ ಅದ್ಭುತವಾದ ಗಿಳಿ ಇತ್ತು ಗೊತ್ತಾ. ಅದು ರಾಮ 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 ಎಂಬ ಗಿಳಿಯು, ಕೋಮಲ ಕಾಯದ ಗಿಳಿಯು, ರಾಮ ರಾಮ ಎಂಬ ಗಿಳಿಯು, ಕೋಮಲ ಕಾಯದ ಗಿಳಿಯು, ಸಾಮಜ ಪೋಷಕ ತಾನು, ಸಾಮಜ ಪೋಷಕ ತಾನು, ಪ್ರೇಮದಿಂದ ಸಾಕಿದ ಗಿಳಿ, ಪ್ರೇಮದಿಂದ ಸಾಕಿದ ಗಿಳಿ, ಗಿಳಿಯು ಪಂಜರದೊಳಿಲ್ಲ. ಅದು ಯಾವಾಗಲೂ ರಾಮ 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 ಅಂತ ಇತ್ತು. ಅಂದರೆ ಭಗವದ್ ಚಿಂತನೆಯಲ್ಲೇ ಕಾಲ ಕಳೆದ ಮಗ ಅವನು. ಅಂಥ ಸಾತ್ವಿಕ ಜೀವಿ, ಸುಜೀವಿಯ. ಯಾಕಂದ್ರೆ ಅಂಥ ವ್ಯಕ್ತಿಗಳು ಬಾಳಿ ಬದುಕಿದರೆ ಸಮಾಜ ಉದ್ಧಾರ ಆಗ್ತದೆ, ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳು ದೂರ ಆಗ್ತದೆ. ಎಲ್ಲರೂ ಆ ವ್ಯಕ್ತಿಯನ್ನು ನೋಡಿ ನಾವು ಭಗವದ್ ಆರಾಧನೆ ಮಾಡಬೇಕು, ನಾವು ಹೀಗೆ ಬಾಳಬೇಕು ಅಂತ ಚಿಂತನೆ ಮಾಡಿಕೊಂಡು ತಾವು ಆ ಮಾರ್ಗದಲ್ಲಿ ನಡೀತಾರೆ. ಆದ ಕಾರಣ ಅಂಥ ವ್ಯಕ್ತಿ ಹೋದ್ನಲ್ಲ ಅಂತ ಇದು ಕಾಳಜಿ. ಅದೇ ಬರೇ 24 ಗಂಟೆ ಲೌಕಿಕವಾದ ಹಾಳು ಹರಟೆ ಹೊಡಿತಾ ಇದ್ದರೆ ಆ ಮಗ ಎನ್ನುವ ವ್ಯಕ್ತಿ ಗಿಳಿ ಹೋಗಿದ ಕೂಡಲೇ ನಾನೇನು ಬಾಧೆ ಪಡ್ತಿದ್ದಿಲ್ಲ. ಅದು ಹೋಗ್ತಕ್ಕಂಥದ್ದು, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಹೋಗ್ತಾ. ಆದರೆ ಸಾಧು ಸಜ್ಜನರು ಏನಿದ್ದಾರಲ್ಲ, ಸುಜೀವಿಗಳು ಬರೋದು ಕಷ್ಟ, ಬಂದರೆ ಅವರು ಉಳಿಬೇಕು. ಅವರು ಉಳಿಯೋದ್ರಿಂದ ಏನಾಗ್ತದೆ ಅಂದರೆ ಸಮಾಜ ಉದ್ಧಾರ ಆಗ್ತಾರೆ. ಅಂಥ ಒಳ್ಳೆ ಸಮಾಜೋದ್ಧಾರಕನಾಗಿರತಕ್ಕಂಥ ಸುಂದರವಾದ ಮಗ, ಅವನು ಗಿಳಿಯಂತೆ ರಾಮ 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 ಅಂತ ನಿರಂತರ ಚಿಂತನೆ ಮಾಡ್ತಕ್ಕಂಥವನು. ಅವನು ಹೋದ್ನಲ್ಲ, ಅದಕ್ಕಾಗಿ ನಾನು ಬಾಧೆ ಪಡ್ತಾ ಇದ್ದೀನಿ. ಯಾಕಂದರೆ ಅದು ರಂಗವಿಠರಣಿಗೆ, ರಂಗ ಪುರಂದರ ವಿಠರಣಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಗಿಳಿ. ಸಾಕ್ಷಾತ್ ಸಾಮಜ ಪೋಷಕ. ಹೇಗೆ ಮಡುವಿನಲ್ಲಿ ಸಿಗಬಿದ್ದ ಗಜರಾಜನನ್ನು ಆ ಭಗವಂತ ಎತ್ತಿ, ಯಾಕೆ ಎತ್ತಿದ ಅಂದರೆ ಅಂಥ ಗಜ ಇರಬೇಕು, ಇದ್ದರೆ ಸಮಾಜ ಉದ್ಧಾರ ಆಗ್ತದೆ. ಅವನನ್ನು ಮೇಲೆ ಎತ್ತಿ ಭಗವಂತ ರಕ್ಷಣೆ ಮಾಡಿದ್ನೋ ಹಾಗೆ ಈ ನನ್ನ ಮಗ ಎಂತಕ್ಕಂಥ ಒಂದು ಗಿಳಿಯನ್ನು ಕೂಡ ಭಗವಂತ ಚೆನ್ನಾಗಿ ಪರಿಪಾಲನೆ ಮಾಡಿದ್ದ. ಆದರೆ ಯಾಕೆ ಸಂಕಲ್ಪ, ಅವನ ಸಂಕಲ್ಪ ಕರ್ಕೊಂಡು ಹೋದ. ಅಯ್ಯೋ ಇರಬೇಕಾಗಿತ್ತು ಇನ್ನೂ ಸ್ವಲ್ಪ ದಿವಸ, ನನ್ನ ವ್ಯಾಮೋಹಕ್ಕಾಗಿ ಅಲ್ಲ, ನನ್ನ ಆನಂದಕ್ಕಾಗಿ ಅಲ್ಲ, ಸಮಾಜದ ಆನಂದಕ್ಕಾಗಿ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಅಂಗೈಯಲ್ಲಾಡುವ ಗಿಳಿಯು, ಮುಂಗೈಯ ಮೇಲಣ ಗಿಳಿಯು, ರಂಗಪುರಂದರ ವಿಠಲನ, ರಂಗಪುರಂದರ ವಿಠಲನ, ಅಂತರಂಗದಿ ಭಜಿಪ ಗಿಳಿಯು, ಅಂತರಂಗದಿ ಭಜಿಪ ಗಿಳಿಯು, ಗಿಳಿಯು ಪಂಜರದೊಳಿಲ್ಲ, ರಾಮ ರಾಮ ಗಿಳಿಯು ಪಂಜರದೊಳಿಲ್ಲ. ಮತ್ತೊಂದು ಮಾತು, ಮೊದಲೇ ಚರಣದಲ್ಲಿ ಒಂದು ಅದ್ಭುತವಾದ ರೂಪಕಲ್ಪನೆ ಇದೆ. ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ, ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ, ಅಕ್ಕ ನಾನಿಲ್ಲದ ವೇಳೆಯ ಬೆಕ್ಕುಕೊಂಡು ಹೋಯಿತಯ್ಯೋ, ಗಿಳಿಯು ಪಂಜರದೊಳಿಲ್ಲ. ಅಕ್ಕ ಅಂತ ಹೇಳ್ತಾರೆ. ಯಾರು ಅಕ್ಕ ಅವರಿಗೆ? ಅವರಿಗೆ ಅಕ್ಕ ಇಲ್ಲ. ಪುರಂದರದಾಸರ ಜೀವನ ನೋಡಿದಾಗ ಅವರ ಹೆಂಡತಿ, ಅವರು 3 ಮಂದಿ ಮಕ್ಕಳಿದ್ದು, 4 ಮಂದಿ ಮಕ್ಕಳಿದ್ದರು ಅಂತ ಹೇಳಿ ಒಬ್ಬ ಹೆಣ್ಣುಮಗಳು ಇದ್ದಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಣ್ಣುಮಗಳದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. 4 ಮಂದಿ ಮಕ್ಕಳು ಮಾತ್ರ ಇದ್ದರು ಅಂತ ಸ್ಪಷ್ಟ. ಅದರಲ್ಲಿ ಬಹಳ ಪ್ರಸಿದ್ಧರಾಗಿರತಕ್ಕಂಥ ಗುರುಪುರಂದರ ಮಧ್ವೇಶ ವಿಠಲ, ಮಧ್ವಪತಿ ವಿಠಲ ಮತ್ತು ಗುರುಪುರಂದರ ವಿಠಲ. ಅವರ ಹೆಂಡತಿಗೂ ಕೂಡ ಅಂಕಿತ ಇತ್ತು ಅಂತ ಪರಂಪರೆ ಚರಿತ್ರೆ ಹೇಳ್ತಾರೆ. ಮತ್ತು ಅಕ್ಕ ಇಲ್ಲ. ಅಕ್ಕ ಯಾರು ಅಂದರೆ ನಮ್ಮ ಬುದ್ಧಿಯೇ ನಮಗೆ ಅಕ್ಕ. ಬುದ್ಧಿ ಪ್ರೇರಕಗಳು ಯಾರು ಅಂದರೆ ಭಾರತೀ ದೇವಿ. ಸೊ ಭಾರತೀ ದೇವಿ ಅಂದರೆ ಶ್ರೀ. ಆ ಶ್ರೀ ಎಂಬ ಭಾರತೀಗೆ ಶ್ರೀ ಅಂತ ಒಂದು ಹೆಸರು. ಶ್ರೀ ಅಂದುಕೊಂಡು 2 ಅರ್ಥ ಬರ್ತಾರೆ, ಒಂದು ಲಕ್ಷ್ಮಿ, ಮತ್ತೊಂದು ಅದೇ ಹೆಸರಿನಿಂದ ಕೂಡಿರ್ತಕ್ಕಂಥ ಭಾರತೀ ದೇವಿ. ಅಂಥ ಲಕ್ಷ್ಮಿ ಬುದ್ಧಿ ಪ್ರೇರಕಳಾಗಿ, ಭಾರತೀ ದೇವಿ ಬುದ್ಧಿ ಪ್ರೇರಕಳಾಗಿ
ಆ ಕೂಸಿನ ಮೇಲೆ, ಆ ಗಿಳಿ ಏನಂತಲ್ಲ ಮಗ ಎನ್ನುವ ಗಿಳಿಯ ಮೇಲೆ ಅನುರಾಗ ಬೆಳೆಸಿದ್ದರು. ಆ ಗಿಳಿ ಹೋಗಿಬಿಡ್ತು, ನಂಗೆ ತಿಳಿಯದಲೇ ಹೊರಟು ಹೋಯಿತು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಬುದ್ಧಿ ಅಂದರೆ ನಾನು ಸ್ವತಃ ನಮ್ಮ ಮಗನ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡಿಲ್ಲ. ನನ್ನ ಬುದ್ಧಿಗೆ ಪ್ರೇರಕಳಾಗಿರತಕ್ಕಂಥ ಸಾಕ್ಷಾತ್ ನಮ್ಮಮ್ಮ ಭಾರತೀ ದೇವಿ, ಅವಳಿಗೆ ಪ್ರೇರಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಪ್ರೇರಣೆಯಿಂದ ನಾನು ನನ್ನ ಮಗನ ಮೇಲೆ ವ್ಯಾಮೋಹ ಬೆಳೆಸಿಕೊಂಡಿನಿ ಎಂಬುವ ಚಿಂತನೆಯನ್ನು ಕೊಡ್ತಾರೆ. ಇದು ಪುರಂದರದಾಸರ ನಿಟ್ಟು. ಈ ನಿಟ್ಟಿನಲ್ಲಿ ಪುರಂದರದಾಸರನ್ನು ನೋಡಬೇಕು, ಜ್ಞಾನಿಗಳನ್ನು ನೋಡಬೇಕು ಹೊರತಾಗಿ ನಮ್ಮಿಚಾರ ವ್ಯಾಮೋಹ ಹಚ್ಚಿಕೊಂಡು ಜೀವನ ಮಾಡತಕ್ಕಂಥ ಪುಣ್ಯ. ಅವರಿಗೆ ವ್ಯಾಮೋಹ ಅಂದರೆ ಒಂದೇ ಒಂದು ಕಡೆ ಭಗವಂತನಲ್ಲಿ ಮಾತ್ರ ವ್ಯಾಮೋಹ, ಮತ್ತು ಆ ಭಗವಂತನ ಆಜ್ಞಾ ಪ್ರಕಾರ ಸಾತ್ವಿಕ ಜೀವರಲ್ಲೆಲ್ಲ ವ್ಯಾಮೋಹ ಬೆಳೆಸ್ಕೊಂಡಿರ್ತಾರೆ. ಅವರು ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ. ಇದು ಹೇಳ್ತಾ ಮತ್ತೆ ಪುನಃ ನಾಳೆ ಮುಂದೆ ಏನಾಯಿತು, ಗುರು ಜಗನ್ನಾಥ ದಾಸರು ಏನು ಮಾಡಿದರು ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ.